ಎಗ್ ಫ್ರೈಡ್ ಅವಲಕ್ಕಿ ರೆಡಿ. ಫಸ್ಟೇ ಹೇಳಿದ್ದೀನಿ ಎಲ್ಲ ಐಟಮ್ಸ್ ಫಸ್ಟೇ ಹಿಡ್ಕೊ ಅಂತ. ಫಸ್ಟ್ ತೊಳ್ಕೊ ಅಲ್ಲಿ. ಕೋಳಿ ರೊಟ್ಟಿ ಟೋಟಲ್ ಇಷ್ಟು ಐಟಮ್ಸ್ಗಳು ಬೇಕಾಗತ್ತೆ. ಎಗ್ ಫ್ರೈಡ್ ರೈಸ್ ಇದ್ದಂಗೆ ಇರುತ್ತೆ. ಇದನ್ನ ನಮ್ಮ ಅಮ್ಮನೇ ಪ್ರಯೋಗ ಮಾಡಿರೋದು ಫಸ್ಟ್. ಚೆನ್ನಾಗಿದೆ. ಬಾ ದೇವ್ರೆ, ಏನಮ್ಮ ಸಾಕು. ಮೊಟ್ಟೆ ಜಾಸ್ತಿ ಏನು ಅಂತಂದರೆ ನೋಡಿ, ಕೂದಲಿಕ್ಕೆ ಎದ್ರಿರೋದು ನೋಡ್ರಿ ಗೊತ್ತಾಗ್ತಲ್ಲ. ನಾನು ಈಗ ಜಸ್ಟ್ ಎದ್ದೆ ಅಷ್ಟೇ. ನಾನು ಎದ್ದು ವಾಕಿಂಗ್ ಏನಾದ್ರು ಹೋಗೋಣ ಅಂತ ಅಂದ್ಕೊಂಡೆ. ನಮ್ಮ ಅಮ್ಮ ಕರೆದ್ರು, ಬೈಲಿ ಅಂದರು. ಏನು ಅಂತ ಕೇಳಿದ್ದಕ್ಕೆ ಒಂದು ವಿಡಿಯೋ ಮಾಡೋಣ, ಒಂದು ಒಳ್ಳೆ ಸ್ಪೆಷಲ್ ತಿಂಡಿ ಐಟಮ್ನ ಹೇಳ್ಕೊಡ್ತೀನಿ ಅಂತಂದರು. ಅದಕ್ಕೆ ಆನ್ ಬಂದಿದ್ದೀನಿ. ಏನಮ್ಮ? ಎಲ್ಲರೂ ಚಿತ್ರಾನ್ನ ಮಾಡ್ತಾರೆ ಮತ್ತು ಎಗ್ ಫ್ರೈಡ್ ರೈಸ್ ಮಾಡ್ತಾರೆ. ಓಕೆ, ಆದರೆ ನಾನು ಇವತ್ತು ಸ್ಪೆಷಲ್ ಆಗಿ ಅವಲಕ್ಕಿಯಲ್ಲಿ ಎಗ್ ಫ್ರೈಡ್ ರೈಸ್ ಮಾಡ್ತಿದ್ದೀನಿ. ಎಗ್ ಫ್ರೈಡ್ ಅಂದ್ರೆ ಎಲ್ಲರೂ ಆ ಚಿತ್ರಾನ್ನಲ್ಲ, ಎಲ್ಲರೂ ಅವಲಕ್ಕಿ ಮಾಡ್ತಾರೆ, ಎಗ್ ಫ್ರೈಡ್ ರೈಸ್ ಮಾಡ್ತಾರೆ. ಅದೇ ನಿನ್ನದ್ದು ಎರಡು ಕಾಂಬಿನೇಷನ್ ಅಲ್ಲಿ ಅವಲಕ್ಕಿ ಎಗ್ ಫ್ರೈಡ್ ರೈಸ್. ರೈಸ್ ಅದ್ರ ರೈಸ್ ಇಲ್ಲ, ಹಾಗಾದ್ರೆ ಅವಲಕ್ಕಿ ಎಗ್ ಫ್ರೈಡ್ ಅವಲಕ್ಕಿ. ಎಗ್ ಫ್ರೈಡ್ ಅವಲಕ್ಕಿ. ಓಕೆ, ಇದು ಸ್ಪೆಷಲ್ ಐಟಮ್ ಹಾಗಾದ್ರೆ. ಇದು ಎಗ್ ಫ್ರೈಡ್ ಅವಲಕ್ಕಿ ಸ್ಪೆಷಲ್ ಐಟಮ್. ನೋಡೋಣ ಇದಕ್ಕೆ ಏನೇನು ಬೇಕಮ್ಮ? ಐಟಮ್ಸ್ಗಳು ಏನು ಇಟ್ಕೊಂಡಿಲ್ಲ, ಮತ್ತೆ ಏನು ಇಟ್ಕೊಂಡಿಲ್ಲ. ಓಕೆ, ಓಪನಿಂಗ್ ಶಾಟಾ? ಓಕೆ, ಗಟ್ಟಿ ಅವಲಕ್ಕಿ. ಓ ಅಂದ್ರೆ ಇವಾಗ ಸ್ವಲ್ಪ ನೀನು ನೆನೆ ಹಾಕ್ತೀಯಾ, ಅದಕ್ಕೋಸ್ಕರ ಇದು. ಓಕೆ, ವಿಡಿಯೋ ಮಾಡಿದ್ದು. ಓಕೆ, ಸರಿ. ಇವಾಗ ಇದು ಎಷ್ಟು ಕಪ್ ಎಲ್ಲಿದೆ? ಯಾವ ಕಪ್ಪಲ್ಲಿ ಇಟ್ಕೊಂಡಿದ್ಯಾ? ಕಪ್ಪಲ್ಲಿ ಹಾಕಿ ನೋಡಿ, ಈ ಕಪ್ಪಲ್ಲಿ ಒಬ್ಬರಿಗೆ ಒಂದು ಕಪ್ ಥರ ಹಾಕಿದ್ದೀನಿ. ಒಬ್ಬರಿಗೆ ಒಂದು ಕಪ್. ಓಕೆ, ಒಬ್ಬರಿಗೆ ಒಂದು ಕಪ್ ಥರ ಅಂದರೆ ಇವಾಗ ನಾವು 5 ಜನ ಇದ್ದೀವಿ ಅನ್ನೋ ಥರ 5 ಕಪ್ಪು. ಅಂದರೆ ಇದು ನೆಂದು ಜಾಸ್ತಿ ಆಗುತ್ತೆ. ಓಕೆ, ನೆಂದು ಜಾಸ್ತಿ ಆಗುತ್ತೆ. ಓಕೆ, ಅಂದರೆ ಇದಕ್ಕಿಂತ ಮೊಟ್ಟೆ ಎಲ್ಲ ಆ್ಯಡ್ ಆಗುತ್ತಲ್ಲ, ಜಾಸ್ತಿ ಆಗುತ್ತೆ. ಓಕೆ, ಇದು ಏನು ಹೇಳು? ಗಟ್ಟಿ ಅವಲಕ್ಕಿ. ಓಕೆ, ಗಟ್ಟಿ ಅವಲಕ್ಕಿ. ಓಕೆ, ಇದನ್ನ ಈಗ ತೊಳೆದು ಸ್ವಲ್ಪ ನೆನೆ ಹಾಕ್ತೀನಿ, ಒಂದು 1/4 ಗಂಟೆ. ಓಕೆ, ಹಾಕು ಹಾಗಾದ್ರೆ. ಆಮೇಲೆ ಎಲ್ಲ ರೆಡಿ ಮಾಡ್ಕೊತೇನೆ ಅಷ್ಟೇ. ಆಯ್ತು, ತೊಳ್ಕೊಬಿಡು. ಏನಿದು ಪಾತ್ರೆಗಳು ಈ ರೇಂಜಿಗಿದೆಲ್ಲ? ಆ ರೇಂಜಿಗಿದೆ ಪಾತ್ರೆಗಳು. ಇನ್ನು ಬರಬೇಕಿದ್ದಲ್ಲ. ಹಂಗೆ. ಸೊ ಹಾಗಾದ್ರೆ ನಮ್ಮ ಅಮ್ಮ ಇದ್ದವರು ಏನಮ್ಮ, ಅದನ್ನೀಗ ತೊಳೆದು ಎಷ್ಟೊತ್ತು ನೆನೆ ಹಾಕ್ಬೇಕು? ನಿಮಿಷ ಸಾಕು. ಓಕೆ, ಈಗ ಅದನ್ನ ಇವಾಗ ನೋಡಿ ಇಲ್ಲಿ ತೊಳಿತದೆ. ಆ್ಯಕ್ಚುಲಿ ಇದನ್ನ ಏನಕ್ಕೆ ತೊಳಿಬೇಕಮ್ಮ ನೋಡಿ? ಆ್ಯಕ್ಚುಲಿ ಗಲೀಜು ನೋಡಿ ಎಷ್ಟಿದೆ ಅಲ್ವಾ? ಕಲರೇ ಚೇಂಜ್ ಆಯ್ತು ನೋಡಿ. ಸೊ ಇದೊಂದು ಇವಾಗ ನಮ್ಮಮ್ಮ ಗಟ್ಟಿ ಅವಲಕ್ಕಿ. ಅಮ್ಮ ಏನು ಹೇಳ? ಎಗ್ ಫ್ರೈಡ್ ಅವಲಕ್ಕಿ. ಓಕೆ, ಎಗ್ ಫ್ರೈಡ್ ಅವಲಕ್ಕಿ ಸ್ಪೆಷಲ್ ಐಟಮ್ ಅಲ್ವಾ ಇದು? ಸೊ ಇವಾಗ ನಮ್ಮಮ್ಮ ಗಟ್ಟಿ ಅವಲಕ್ಕಿನ ತೊಳೆದು ಒಂದು 10 ನಿಮಿಷ ನೆನೆ ಹಾಕ್ತಾರೆ. ಆ ನೆನೆ ಹಾಕೋ ಟೈಮಲ್ಲಿ ನಮ್ಮಮ್ಮ ಇದ್ದವ್ರು ಕಂಪ್ಲೀಟ್ ತಿಂಡಿಗೆ ಏನೇನು ಬೇಕು ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾರೆ. ಅಷ್ಟರಲ್ಲಿ ನಾನೊಂದು ವೆಲ್ಕಮ್ ಮಾಡಿಬಿಡ್ತೀನಿ. ಓಕೆನಾ? ಹಲೋ ಮೈ ಹೀರೋಸ್. ಅಷ್ಟಲ್ಲಿ ನಾನು ಹಂಗೆ ಹಲ್ಲು ಉಚ್ಕೊಂಡು ಮಕ್ಕ ಎಲ್ಲ ತೊಳ್ಕೊ ಬರ್ತೀನಿ. ಓಕೆನಾ? ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಓಕೆ, ಮುಖ ಎಲ್ಲ ತೊಳ್ಕೊಂಡು ಹಲ್ಲೆಲ್ಲ ಉಚ್ಕೊಂಡು ಬಂದಾಯ್ತು. ಅಮ್ಮ ಏನು ಹೇಳೋ ಹೆಸರು ಮರ್ತೋಯ್ತಲ್ಲ? ನಿಂಗೂ ಮರ್ತೋಯ್ತಾ? ಎಗ್ ಫ್ರೈಡ್ ಅವಲಕ್ಕಿ. ಓಕೆ, ಎಗ್ ಫ್ರೈಡ್ ಅವಲಕ್ಕಿಗೆ ಏನೆಲ್ಲ ಐಟಮ್ಸ್ಗಳು ಬೇಕು ಅಂತ ನಮ್ಮ ಅಮ್ಮ ಸೂಪರಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇವಾಗ ಫಸ್ಟ್ ಇದನ್ನು ತೋರಿಸ್ಬಿಡ್ತೀನಿ ನೋಡಿ. ಏನಮ್ಮ ಇದು? ಗಟ್ಟಿ ಅವಲಕ್ಕಿನ ನೆನೆ ಹಾಕಿ 10 ನಿಮಿಷ ಬಿಟ್ಟು ಅದನ್ನ ನೀರನ್ನ ತೆಗ್ದು ಇಟ್ಟಿದ್ದಾರೆ. ಓಕೆನಾ? ಮೇನ್ ಇವಾಗ ಎಗ್ ಫ್ರೈಡ್ ಅವಲಕ್ಕಿಗೆ ಏನೆಲ್ಲ ಬೇಕು ಅಂತ ಈಗ ಅಮ್ಮ ಹೇಳ್ತಾರೆ. ಮೇನ್ ಬಂದು ಅವಲಕ್ಕಿ ಅಮ್ಮ. ನೆಕ್ಸ್ಟ್ ಮೇನ್ ಇದುವೆ ಮೊಟ್ಟೆ. ಓಕೆ, ನೆಕ್ಸ್ಟ್ ಆಮೇಲೆ ಮೆಣಸಿನಕಾಯಿ. ಓಕೆ, ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡು. ಓಕೆ, ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡವ್ರೆ. ಸಾಂಬಾರ್ ಸೊಪ್ಪು, ಅರ್ಧ ಲಿಂಬೆಹಣ್ಣು, ಗರಂ ಮಸಾಲೆ. ಆಮೇಲೆ ಇಲ್ಲಿ ಉಪ್ಪು ಇದೆ ಅಲ್ಲ, ಹೇಳಿಲ್ಲ? ಉಪ್ಪು, ಅರಿಶಿನ, ಆಮೇಲೆ ಚಿಲ್ಲಿ ಪೌಡ್ರು, ಆಮೇಲೆ ಧನಿಯಾ ಪೌಡ್ರು. ಓಕೆ, ಇದರಲ್ಲೂ ಇಷ್ಟು ಐಟಮ್ಸ್ಗಳು, ಟೋಟಲ್ ಇಷ್ಟು ಐಟಮ್ಸ್ಗಳು ಬೇಕಾಗತ್ತೆ. ಓಕೆನಾ? ಎಲ್ಲ ನೋಟ್ ಮಾಡಿ ಇಟ್ಕೊಬಿಡಿ, ಗೊತ್ತಾಯ್ತಲ್ಲ? ಸ್ವಲ್ಪ ಪುದೀನನೂ ಹಾಕ್ಬೋದಲ್ಲ? ಪುದೀನನ ಆಯ್ತು, ಎತ್ತಿಡ್ಕೊ ಬೇಗ. ಫಸ್ಟೇ ಏನು ಗೊತ್ತಾ, ಫಸ್ಟೇ ಯಾವುದು ಎತ್ತಿಡ್ಕೊಳ್ಳಲ್ಲ. ಎಲ್ಲ ಮಾಡೋ ಟೈಮಲ್ಲಿ ನಾನು ಹೇಳಿರ್ತೀನಿ, ಅಮ್ಮ ನೀನು ಫಸ್ಟೇ ಎಲ್ಲ ಎತ್ತಿಡ್ಕೋಬೇಕಮ್ಮ, ಮಧ್ಯದಲ್ಲಿ ಒಂದೊಂದು ಎಕ್ಸ್ಟ್ರಾ ಸೇರಿಸ್ಬೇಡಮ್ಮ ಅಂತ ಹೇಳ್ತೀನಿ. ಆಮೇಲೆ ನೆನ್ಪು ಮಾಡ್ಕೊಳ್ತಾರೆ ಮಾಡೋ ಟೈಮಲ್ಲಿ. ಸೊ ಗೊತ್ತಾಯ್ತಲ್ಲ ಈಗ ಎಲ್ರಿಗೂ. ಎಗ್ ಫ್ರೈಡ್ ಅವಲಕ್ಕಿಗೆ ಮಾಡೋಕ್ಕೆ ಏನೇನು ಬೇಕು ಅಂದರೆ, ಗಟ್ಟಿ ಅವಲಕ್ಕಿ 10 ನಿಮಿಷ ನೆನೆ ಹಾಕಿ ನೀರನ್ನ ಚೆಲ್ಲಿ ಗಟ್ಟಿ ಅವಲಕ್ಕಿ ಇಟ್ಕೊಳ್ಳೋದು. 1 ಮೊಟ್ಟೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ,
ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಪೇಸ್ಟ್ ಥರ ಮಾಡ್ಕೊಂಡಿಟ್ಕೊಂಡಿರೋದು, ಸಾಂಬಾರು ಸೊಪ್ಪು, ಅರ್ಧ ಲಿಂಬೆಹಣ್ಣು, ಆಮೇಲೆ ಇದಕ್ಕೆ ಏನಂತಾರೆ ಗರಂ ಮಸಾಲೆನಾ, ಗರಂ ಮಸಾಲ, ಉಪ್ಪು, ಅರಿಶಿನ, ಚಿಲ್ಲಿ ಪೌಡರು, ಇದ್ಯಾವುದು ಧನಿಯಾ ಪೌಡರಾ, ಧನಿಯಾ ಪೌಡರ್. ಆಮೇಲೆ ಇವಾಗ ಒಂದು ಆ್ಯಡ್ ಆಗ್ತಿರೋದು ಯಾವುದು ಅಂತಂದರೆ ಪುದೀನ ಸೊಪ್ಪು ಚೂರು. ಇದೇನಕ್ಕೆ ಗಮ್ಮನಕ್ಕೆ. ಅಮ್ಮ ಈಗ ಫಸ್ಟ್ ಅಮ್ಮ ಇದನ್ನ ನೀನು ಎಲ್ಲಿ ಕಲ್ತಿದ್ಯಾ? ಅದು ಯೂಟ್ಯೂಬ್ ಚಾನಲ್ ನೋಡಿ ಕಲ್ತ ಅಥವಾ ನೀನೇ ಪ್ರಯೋಗ ಮಾಡಿದ್ದ? ಇದನ್ನ ನಮ್ಮ ಅಮ್ಮನೇ ಇದನ್ನ ನಮ್ಮ ಅಮ್ಮನೇ ಪ್ರಯೋಗ ಮಾಡಿರೋದು ಫಸ್ಟ್. ಓಕೆನಾ? ಈಗ ಫಸ್ಟ್ ಅಮ್ಮ ಏನು ಮಾಡ್ಕೊಂತೀಯ ನೀನು? ಅವಲಕ್ಕಿ ಸ್ಟಾರ್ಟ್ ಮಾಡ್ಕೊಂತೀಯ ಅಥವಾ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಂತೀಯ ಅಥವಾ ನೀನು ಎಗ್ ಬುರ್ಜಿನ? ಓಕೆ, ಫಸ್ಟು ಎಗ್ ಬುರ್ಜಿ ಮಾಡ್ಕೊಬಿಡ್ಬೇಕಂತೆ. ಓಕೆ, ಇವಾಗ ನೋಡಿ ಫಸ್ಟ್ ಎಗ್ ಬುರ್ಜಿ ಸ್ಟಾರ್ಟ್. ಎಲ್ಲ ಹತ್ತಿದೆ ಬಿಡು, ಹತ್ತಿರೋದನ್ನ ಹತ್ತಿಸ್ತವ್ರೆ ಮತ್ತೆ ಏನು ಹೇಳೋಣ ಇವರಿಗೆ. ಅಲ್ಲಿ ಹತ್ತೈತೆ ಅಂತವ್ರಲ್ಲಿ. ಬಂದರೆ ಕಸದ ಗಾಡಿ ಬೆಳಗ್ಗೆ ಅಲ್ವಾ? ಫಸ್ಟ್ ಟೈಮು ಬೆಳಗ್ಗೆ ತಿಂಡಿ ಮಾಡ್ತಿರೋದು ವಿಡಿಯೋ. ಯಾವಾಗಲೂ ನಾವು ಮಧ್ಯಾಹ್ನ ಅಡುಗೆದೇ ಊಟದ್ದೇನೆ ನಾವು ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ ಟೈಮು ಅಲ್ವಮ್ಮ? ಫಸ್ಟ್ ಟೈಮ್ ಬೆಳಗ್ಗೆ ತಿಂಡಿ. ಅದು ಏನಂತಪ್ಪ ನಮ್ಮ ಅಮ್ಮಂಗೆ ಅನ್ನಿಸ್ತಾ ಗೊತ್ತಿಲ್ಲ, ಯಾಕಂದ್ರೆ ಇದೊಂದು ಸ್ವಲ್ಪ ಸ್ಪೆಷಲ್ ಅಲ್ವಾ? ಸ್ಪೆಷಲ್ ಐಟಮ್ ಇದು. ಒಂಥರ ನಾರ್ಮಲಾಗಿ ಅವಲಕ್ಕಿ ಎಲ್ಲರೂ ಮಾಡ್ತಾರೆ, ಎಗ್ ಫ್ರೈಡ್ ರೈಸ್ ಎಲ್ಲರೂ ಮಾಡ್ತಾರೆ. ಅಕ್ಕಿ ಇದು ಎಗ್ ಫ್ರೈಡ್ ರೈಸಿಗೆ ಅಕ್ಕಿನ ಬಿಟ್ಟು ಅವಲಕ್ಕಿ ಹಾಕಿದ್ರೆ ಎಗ್ ಫ್ರೈಡ್ ಅವಲಕ್ಕಿ ರೆಡಿ. ಓಕೆ, ಈಗ ಮೊಟ್ಟೆ. ಆ್ಯಕ್ಚುಲಿ ನನಗೆ ಮೊಟ್ಟೆ ಅಂತೂ ಸಿಕ್ಕಾಬಿಟ್ಟೈತೆ. ಜಾಸ್ತಿ ಮೊಟ್ಟೆ ಹಾಕು ಅಂತ ಹೇಳ್ತೀನಿ. ನಮ್ಮ ಅಮ್ಮ ಕಂಜೂಸ್ ಆಗಿ ಕಡಿಮೆ ಮೊಟ್ಟೆ ಹಾಕಿಸ್ತಾರೆ. 2 ಟೋಟಲ್. ಆ್ಯಕ್ಚುಲಿ ನಾವು ಇರೋದು ಎಷ್ಟು ಜನ ಗೊತ್ತಾ? 5 ಜನ ಅಲ್ವಾ? 6 ಜನ. ನಮ್ಮ ದೊಡ್ಡಪ್ಪ ಇದ್ದಾರೆ. ಸೊ 6 ಜನರಿಗೆ ನಮ್ಮಮ್ಮ 10 ಮೊಟ್ಟೆ ಹಾಕ್ತೀನಿ ಅಂದ್ರೆ ನಾನು 12 ಅಂತ ಅಂದಿದ್ದೀನಿ. ಮತ್ತೆ ಬಂದೆ ಕಸದವ್ರು ಬಂದೇ ಬಿಟ್ರಮ್ಮ. ಕಸ ಹಾಕಿ ಬರಮ್ಮ. ಇಲ್ಲ ಸಿಮ್ ಮಾಡು, ಆಫೇ ಮಾಡಿಬಿಟ್ಟ. ಓಕೆ, ಸರಿ ಬಿಡು. ಕಸದವ್ರು ನಿಮ್ಗೆ ಗೊತ್ತಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಊರಲ್ಲಿ ಗೊತ್ತಿರುತ್ತೆ, ಒಳ್ಳೆ ಹಾಡಾಕ ಬರ್ತಾರೆ ಮಾತ್ರ. ಅದರಲ್ಲೂ ಮೇಯ್ನು ಒಳ್ಳೊಳ್ಳೆ ಕನ್ನಡ ಹಾಡುಗಳನ್ನ ಹಾಕ ಬರ್ತಾರೆ. ಇದು ಕೇಳಿ, ಯಾವ ಪಿಕ್ಚರ್ದು ಅಂತ ಕಮೆಂಟ್ ಹಾಕಿ. ಕೇಳಿಸ್ತಿದ್ಯಾ? ಇದು ಯಾವ ಮೂವಿದು ಅಂತ ಬೇಗ ಕಮೆಂಟ್ ಹಾಕಿ. ನಮ್ಮಮ್ಮ ಅಷ್ಟರಲ್ಲಿ ಕಸ ಹಾಕಿ ಬರ್ತಾರೆ. ಓಕೆ, ಕಂಟಿನ್ಯೂ. ನಮ್ಮಮ್ಮ ಕಸ ಹಾಕಿ ಬಂದು ಕೈಯೆಲ್ಲ ತೊಳ್ಕೊಂಡ. ಓಕೆ, 5 ಮೊಟ್ಟೆ ಆಯ್ತು ಬಿಡು. 5 ಅಯ್ಯ 6 ಅಲ್ಲಿ ನೋಡಲ್ಲಿ ಬಿದ್ದೈತೆ ಒಂದು ಸ್ವಲ್ಪ ಪೀಸ್ ಆಗಿ ಬಿಸಿ ಕೆಳಗೆ ಬಿದ್ದೈತೆ. ಇದು ಹಿಂದೆ ಇದೆ, ಅದನ್ನ ಈ ಕಡೆ ಅಲ್ಲಿ. ಅಯ್ಯೋ ಮತ್ತೆ ಹೋಯ್ತು ಆ ಕಡೆ. ಅಲ್ಲೆಲ್ಲ ಬಂತು. ಅಯ್ಯ, ಇಲ್ಲಿ ಕನ್ನಡಕ ಹಾಕೊಂಡಿಲ್ವ ನೀನು? ಕೊಡಿಲಿ. ಇಲ್ಲ ಐತೆ ನೋಡಿ, ಬಂತಲ್ಲ. 7 8 9. ಇಲ್ಲ ಮಸ್ತರೇ ಇರುತ್ತೆ. ಮೊಟ್ಟೆ ಜಾಸ್ತಿ ಇರ್ಬೇಕು ಯಾವಾಗಲೂ ಅಷ್ಟೇ. ನನಗೆ ಎಗ್ ಫ್ರೈಡ್ ರೈಸ್ ಎಲ್ಲ ಹೊರಗಡೆ ತಿಂತೀನಿ. ನನಗೆ ಏನು ಗೊತ್ತಾ, ಬರೀ ನಂಗೆ ಯಾವಾಗಲೂ ಮೊಟ್ಟೆ ಜಾಸ್ತಿ ಇರ್ಬೇಕು, ಅವಾಗಲೇ ಖುಷಿ ಆಗೋದು ನನಗೆ. ಇಲ್ಲ, ಫುಲ್ ಕಂಪ್ಲೀಟ್ ಮಾಡೋ. ಅಯ್ಯ 12 ಮೊಟ್ಟೆ ತಂದಿದ್ದೀನಿ, 12 ಮೊಟ್ಟೆ ಹಾಕು. 6 ಜನರಿಗೆ ಒಬ್ಬರಿಗೆ 2 ಮೊಟ್ಟೆ ಥರ ಲೆಕ್ಕ ಅಲ್ವಾ? ಅದೇ ತರೋದು ನಾನು. ಟೆನ್ಷನ್ ಯಾಕೆ ನಿಮಗೆ? ಎಲ್ಲ ಐಟಮ್ಸ್ಗಳ ರೆಡಿ ಇದೆ. ಇಲ್ಲಿ ಆಲ್ರೆಡಿ ಎಗ್ ಬುರ್ಜಿಗೆ ರೆಡಿ ಆಗ್ತಾ ಇದೆ. ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ಎಗ್ ಬುರ್ಜಿ ಮಾಡೋಕ್ಕೆ ಕೈ ನೋವು ಬಂದು ಹೋಗ್ಬಿಡುತ್ತೆ. ನಾನು ಎಷ್ಟೋ ಸಲ ಬೇಜಾನ್ ಸಲ ಎಗ್ ಫ್ರೈಡ್ ರೈಸ್ ಎಲ್ಲ ಮಾಡಿದ್ದೀನಲ್ಲ, ಸಖತ್ ಕೈ ನೋವು ಬರುತ್ತೆ. ಅದು ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋಕ್ಕೆ ಮಿಕ್ಸಿಂಗ್ ಸ್ಟಾರ್ಟ್ ಆಯ್ತು. ಇದೊಂದು ಕಡಿಮೆ ಅಂದರೆ ಒಂದು 5 ನಿಮಿಷ ತಗೊಳತ್ತಮ್ಮ, ಜಾಸ್ತಿ ತಗೊಳುತ್ತೆ. ಓಕೆ ಅಮ್ಮ, ಇದು ನಿಂಗೆ ಹೆಂಗೆ ಅನ್ನಿಸ್ತು? ಇದು ಏನಕ್ಕೆ ಅನ್ನಿಸ್ತು ನಿಂಗೆ? ಅವಲಕ್ಕಿಲಿ ಎಗ್ ಫ್ರೈಡ್ ರೈಸ್ ಥರ ಮಾಡೋಣ ಅಂತಂದರೆ ಫ್ರೈಡ್, ಅದೇ ಎಗ್ ಫ್ರೈಡ್ ಅವಲಕ್ಕಿ ಮಾಡೋಣ ಅಂತ ಹೆಂಗೆ ಅನ್ನಿಸ್ತು? ಏನಕ್ಕೆ ಅನ್ನಿಸ್ತು? ಅದು ಯಾವಾಗ ಪ್ರಯೋಗ ಮಾಡಿದ್ದು ನೆನಪಿದೆಯಾ ನಿನಗೆ? ಅಂದರೆ ಬೆಳಿಗ್ಗೆ ಟೈಮ್ ರೈಸ್ ಬೇಡ ಅಂತ ಡೈಲಿ
ಓಕೆ, ಅಲ್ಲ ಇದು ಯಾವಾಗ ಪ್ರಯೋಗ ಮಾಡಿದ್ದು ನೆನಪಿದೆಯಾ? ಯಾವ ಟೈಮಲ್ಲಿ ಫಸ್ಟ್ ನೀನು ಇದನ್ನು ಮಾಡಿದ್ದು ಯಾವತ್ತಂತ ನಾನು ನೆನಪಿದೆಯಾ? ಮಾಡ್ತಿದ್ದೀನಿ ಸುಮಾರು ವರ್ಷದಿಂದ ನಾನು. ಹೌದಾ? ಇದರಲ್ಲೇ ನಾನು ಚಿತ್ರಾನ್ನ ಮಾಡೋದು. ಓಕೆ, ಎಂತ ಇದು ಇದರಲ್ಲೇ ಚಿತ್ರಾನ್ನ ಮಾಡೋದಾ? ನಾನು ಅನ್ನದಲ್ಲಿ ಚಿತ್ರಾನ್ನ ಮಾಡೋದು ಕಮ್ಮಿ. ಓಕೆ, ಓ ಅವಲಕ್ಕಿಲೇ ಮಾಡೋದು ನೀನು? ಅಲ್ಲೇ ಎಲೆನಾ ಅಂತ. ಹಾಂ, ಓಕೆ. ಅನ್ನ ಹೌದು. ನಮ್ಮಮ್ಮ ಮೇಯ್ನಾಗಿ ಬೆಳಗ್ಗೆ ಹೊತ್ತು ರೈಸ್ ಮಾಡೋಕ್ಕೆ ಇಷ್ಟಪಡಲ್ಲ ನಮ್ಮಮ್ಮ. ಯಾಕಂದರೆ ಮಧ್ಯಾಹ್ನ ನೈಟ್ ರೈಸ್ ಜಾಸ್ತಿ ನಾವು ತಿನ್ನಲ್ಲ. ಓಕೆ, ಸ್ವಲ್ಪ ಉಪ್ಪು ಹಾಕ್ತವ್ರು ನೋಡಿ, ಹಾಕಿದ್ಮೇಲೆ ಹೇಳ್ತವ್ರೆ ಅಲ್ಲಿ. ಸ್ವಲ್ಪ ಇಲ್ಲಿ ನೋಡಿ, ಸ್ವಲ್ಪ ಉಪ್ಪು ಮತ್ತು ಚೂರು ಅರಿಶಿನ. ಓಕೆನಾ? ಏನು ಅಂತಂದರೆ ನಮ್ಮನೇಲಿ ಬೆಳಗ್ಗೆ ಹೊತ್ತು ರೈಸ್ ಐಟಮ್ಸ್ಗಳು ಮಾಡೋದೇ ಇಲ್ಲ. ಇಡ್ಲಿ ದೋಸೆ ಅದು ರೈಸೇ ತಾನೆ. ಇಡ್ಲಿ ದೋಸೆ ರೈಸೇ, ಆದರೆ ಅದು ಉದ್ದು ಮಿಕ್ಸ್ ಮಾಡ್ತೀವಿ. ಹಂಗೆ. ಓಕೆ, ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ಬಿಸಿಬೇಳೆ ಬಾತು ಆ ಥರ ಮಾಡ್ತಾರೆ. ತುಂಬ ಅಪರೂಪಕ್ಕೆ ನನ್ನ ಬೇಬಿಗೋಸ್ಕರ ಪಲಾವು ಆ ಥರ ಏನಾದ್ರು ಒಂದು ಮಾಡ್ತಾರೆ ಇವರು. ಸೊ ಈಗ ಏನು ಅಂತಂದರೆ ಅವಳಿಗೆ ರೈಸ್ ಐಟಮ್ ಅಂದರೆ ಇಷ್ಟ. ಸೊ ಹಾಗಾದ್ರೆ ಅಮ್ಮ, ಇದು ಫಸ್ಟ್ ನೀನು ಎಗ್ ಫ್ರೈಡ್ ಅವಲಕ್ಕಿ ಯಾವತ್ತು ಮಾಡಿದ್ದು ನೆನಪಿದೆಯಾ? ಅವಳು ಸಾರು ಪ್ರೆಗ್ನೆಂಟ್ ಆಗಿದ್ದಾಗ ಮಾಡ್ತೇನೆ. ಓಕೆ, ಅವಳು ಪ್ರೆಗ್ನೆಂಟ್ ಆಗಿದ್ದಾಗಲೇ ಮಾಡಿದ್ದ? ಹಾಗಾದರೆ 1.5 ವರ್ಷದ ಹಿಂದೆನೇ ಅವಾಗಲೇ ಮಾಡಿರೋದು. ಸೊ ಇವತ್ತೇನಕ್ಕೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಅನ್ನಿಸ್ತು ನಿಮಗೆ? ನೀನೇನಾದರೂ ತಿಂಡಿ ಮಾಡೋಣ, ರೈಸು ಅದು ಮಾಡೋಣ ಇದು ಮಾಡೋಣ ಅಂತಿದ್ದೆಲ್ಲ. ಓಕೆ, ಅದಕ್ಕೆ ರೈಸ್ ಬೇಡ, ಬಿಟ್ಟನ್ ರೈಸಲ್ಲಿ ಮಾಡೋಣ. ಓಕೆ, ಈ ಥರ ಸ್ವಲ್ಪ ಸ್ಪೆಷಲಾಗಿ ತೋರಿಸೋಣ ಆಡಿಯನ್ಸಿಗೆ ಅಂತ ಈ ಥರನೂ ಮಾಡುವುದು. ಎಗ್ ಫ್ರೈಡ್ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡ್ತಾ ಇರಿ ಕೊನೆ ತನಕ. ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ನೋಡಿ ಮಿಕ್ಸ್ ಆಗ್ತಿದೆ ಎಲ್ಲ ಫುಲ್ಲು ನೀಟಾಗಿ ಎಗ್ ಬುರ್ಜಿ ಆಗಲಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಅಮ್ಮ, ಇದು ತಳು ಇದೇನು ತಗೊಬಂದಿದ್ಯಾ ನೀನು? ಕರ್ಬೇವಿನ ಸೊಪ್ಪು ಖಾಲಿ ಆಗಿರ್ತಾನೆ ನನ್ನ ಗಿಡದಲ್ಲಿ ಪುಟಾಣಿ ಕರ್ಬೇವಿನ ಸೊಪ್ಪುಗಳು. ನಮ್ಮ ಮನೇಲೇ ಬೆಳೆದಿರೋ. ಅಲ್ಲೇ ನೀನು ನಾನು ಫಸ್ಟೇ ಹೇಳಿದ್ದೀನಿ ಎಲ್ಲ ಐಟಮ್ಸ್ ಫಸ್ಟೇ ಹಿಡ್ಕೊ ಅಂತ. ಫಸ್ಟ್ ತೊಳ್ಕೊ ಅಲ್ಲಿ. ನನಗೆ ತಗೊಬಂದು ಹಾಕೋದಲ್ಲ, ನನಗೆ ನೀವು ವಿಡಿಯೋ ಮಾಡುವಾಗ ಇದೆಯಲ್ಲ ಕನ್ಫ್ಯೂಸ್ ಆಗುತ್ತೆ. ನಾವೆಲ್ಲ ಅಡುಗೆ ಎಲ್ಲ ಹಂಗೆ ಅಲ್ವ, ಒಂದೊಂದೇ ಸೇರಿಸ್ಕೊಂಡು ಮಾಡೋದು. ನಾನು ಹೇಳಿದ್ದೀನಿ ಎಲ್ಲ ಐಟಮ್ಸ್ ಫಸ್ಟ್ ಹಿಡ್ಕೊ ಅಂತ. ಎಲ್ಲ ರೆಡಿ ಮಾಡಿ ಇಡಬೇಕಾಗ ನೆನಪೋಗುತ್ತೆ. ಓಕೆ, ಇವಾಗ ನೋಡಿ ಇನ್ನೊಂದು ಐಟಮ್ ಆ್ಯಡ್ ಆಯಿತು. ಕರಿಬೇವಿನ ಸೊಪ್ಪು ಅಲ್ವಾ? ಕರ್ಬೇವಿನ ಸೊಪ್ಪು ಎರಡು ಅಂತಾರೆ. ಓಕೆ, ಇವಾಗ ನೋಡಿ ಇಲ್ಲಿ ಎಗ್ ಬುರ್ಜಿ ಆಗಿದೆ, ಪುಡಿ ಆಗಿದೆ. ಎಗ್ ಬುರ್ಜಿ ಪುಡಿ ಆಗಿದೆ. ನಾನೇ ಮಾಡೋದು, ನಮ್ಮದೇ ಇದು ನೋಡಿ. ನಮ್ಮ ಮನೆಯಲ್ಲೇ ಬೆಳೆದಿರೋದಂತೆ. ನಮ್ಮಮ್ಮ ಗಿಡ ಬೆಳೆಸ್ತಾರೆ. ತಳು ಎಗ್ ಫ್ರೈಡ್ ಅವಲಕ್ಕಿ ಈಗ ಶುರು. ಓಕೆ, ಇವಾಗ ಹಚ್ಚಿದ್ದಾರೆ ಡೈರೆಕ್ಟಾಗಿ, ಒಂದೇ ಸಲ ಹಚ್ಬಿಟ್ರು. ಓಕೆ, ಫಸ್ಟು ಎಣ್ಣೆ ಸ್ವಲ್ಪ ಹಾಕೋ, ಜಾಸ್ತಿ ಹಾಕ್ಬಿಟ್ಟು ತುಪ್ಪ ಹಾಕಿ ಮಾಡ್ಬೇಕು ತಾನೆ. ಸರಿ, ಆಯಿತು. ಓಕೆ, ಎಣ್ಣೆ ತುಪ್ಪ ಹಾಕಲಾಗದ್ರೆ ಸ್ವಲ್ಪ ತುಪ್ಪ ಹಾಕೋ. ಎಣ್ಣೆ ಹಾಕಿ ಚೂರು ತುಪ್ಪ ಹಾಕ್ಬೇಕು. ಓಕೆನಾ? ಯಾಕೆಂದ್ರೆ ಚೂರೇ ಬರೋದು ಆ ಸ್ಪೂನಲ್ಲಿ. ಆ ಸ್ಪೂನ್ ಹಂಗಿದೆ. ಸೊ ಚೂರೇ ಅಷ್ಟೇ ಬರೋದು. ಓಕೆ, ಎಣ್ಣೆ, ಅದ್ರ ಮೇಲೆ ಸ್ವಲ್ಪ ತುಪ್ಪ, ಮಿಕ್ಸಿಂಗ್. ಇಲ್ಲೆಲ್ಲ ಐಟಮ್ಸ್ಗಳೆಲ್ಲ ರೆಡಿ ಇದ್ದಾವೆ. ಐ ಥಿಂಕ್ ಒಂದೊಂದು ಹಾಕೊಂಡು ಹೋಗ್ತಾರೆ ಅನ್ಸುತ್ತೆ. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಶುಂಠಿ ಬೆಳ್ಳುಳ್ಳಿ ಹಾಕೋದಲ್ಲ ಫಸ್ಟ್. ನೋಡಿ, ಇಲ್ಲ ಅಡಿ ಇನ್ನೊಂದು ಎತ್ಕೊಂತವ್ರು ನೋಡಿ ಅಲ್ಲಿ. ಅದು ಒಗ್ಗರಣೆ ಇದೆಲ್ಲ ಮಾಮೂಲಿ. ಇದಾಗೋಯ್ತಲ್ಲಿ. ಈ ಒಂದೊಂದು ಇನ್ನೂ ಮುಗಿಯೋದ್ರೊಳಗೆ ಇನ್ನೂ ಎಷ್ಟು ಐಟಮ್ ಬರುತ್ತೋ. ಆಯ್ತಲ್ಲ ನೋಡಿಲಿ. ಫಸ್ಟ್ ಮಿಕ್ಸ್ ಮಾಡಲ್ವ ನೀನು ಅದನ್ನು? ಮಿಕ್ಸ್ ಮಾಡಿ ಕಾಫಿ ಬೆಳಿಗ್ಗೆ ಅರ್ಧ ಹೆಸರು ಅವಲಕ್ಕಿ ಮತ್ತೆ ಗೆಣಸು ಹಾಲು ಅದೆಲ್ಲ ವಿಡಿಯೋ ಭಾರಿ ಒಳ್ಳೆ ಹೆಸರು. ನಮ್ಮ ದೊಡ್ಡಪ್ಪ ಕೋಳಿ ರೊಟ್ಟಿ. ವಾಕಿಂಗ್ ಆಯ್ತಾ ನಿಮ್ದು? ವಾಕಿಂಗ್ ಆಗಿ ಹೋಗಿ ಬಿಸಿ ಇತ್ತು ಹಾಲು ಕಾಫಿ ಮಾಡಿ ಕೊಡ್ತೀನಿ. ಓಕೆ, ನಮ್ಮ ದೊಡ್ಡಪ್ಪಂಗೆ 1 ನಿಮಿಷ ಕಾಫಿ ಮಾಡಿಕೊಡ್ತಾರಂತೆ. ಆಫ್ ಮಾಡಿದ್ದಾರೆ ನಮ್ಮಮ್ಮ. ಕಾಫಿ ಮಾಡ್ತಾರೆ. ಪಟಾಪಟ್ ಕಾಫಿ ಮಾಡಿಕೊಡು. ಓಕೆ, ಮತ್ತೆ ಕಂಟಿನ್ಯೂ. ಕಾಫಿ ಮಾಡಿಕೊಟ್ಟನಮ್ಮ. ಓಕೆ, ಈಗ ಎಣ್ಣೆ ತುಪ್ಪಗೆ ಸ್ವಲ್ಪ ಸಾಸಿವೆ ಹಾಕಿದ್ದಾರೆ. ನೆಕ್ಸ್ಟು ಗರಂ ಮಸಾಲೆ. ನೆಕ್ಸ್ಟು
ನೆಕ್ಸ್ಟ್ ಕರಿಬೇವಿನ ಸೊಪ್ಪು. ಓಕೆ, ಕರಿಬೇವಿನ ಸೊಪ್ಪು. ಈಗ ಕರಿಬೇವಿನ ಸೊಪ್ಪು ಹಾಕ್ಬೇಕಾದ್ರೆ ಟಳ್ಳು ಅನ್ಬೇಕಲ್ವ ಅದು, ಅಂದರೆ ಎಣ್ಣೆ ಸ್ವಲ್ಪ ಬಿಸಿ ಇರಬೇಕು. ಹ್ಞೂ, ಆಲ್ರೆಡಿ ಅಂತ ಇರಲ್ಲ. ಈಗ ಹಾಕಿ ನೋಡೋಣ, ಟಳ್ಳನ್ನತ್ತೆ. ರೆಡಿ ಅಂತ ಇದೆ ನೋಡಿ, ಸೌಂಡ್ ನೋಡಿ. ಅಯ್ಯೋ ಅಯ್ಯೋ ಆರ್ತೈತೆ. ಅದೊಂದು ಸ್ವಲ್ಪ ನೀರು ಇರುತ್ತಲ್ಲಮ್ಮ, ಅದಕ್ಕೆ ನೀರೆಲ್ಲ ಅಂದರೆ ಅದು ಹಸಿ ಎಲೆ ಅಲ್ವಾ? ಹಸಿ ಎಲೆ, ಅದಕ್ಕೆ ನೋಡಿ ಇಲ್ಲೆಲ್ಲ ಆರ್ತೈತೆ ಎಣ್ಣೆ. ಅಡುಗೆ ಮಾಡೋದ್ರಲ್ಲಿ ಹೀಗೆ ಅಂದ್ಕೊಂಡಿದ್ದೆ. ನಂಗೆ ಗೊತ್ತು ಬಿಡು, ನೀನು ನನಗೆ ಹೇಳ್ಬೇಡ. ನಾನು ಅಡುಗೆನೇ ಮಾಡ್ತಿದ್ದೆ ಅಲ್ಲಿ. ಮೆಣಸಿನ್ಕಾಯಿ ಅದನ್ನು ಸೇರ್ಸಿ ಕಳ್ತಿದ್ಯಲ್ಲಮ್ಮ. ಓಕೆ, ಹಾಂ. ಅಲ್ಲಮ್ಮ, ಬೆಂಗಳೂರಲ್ಲಿ ನಾನು 3 ವರ್ಷ ಏನು ಮಾಡ್ತಿದ್ದೆ ಗೊತ್ತಿಲ್ವಾ? ನನ್ನ ಅಡುಗೆ ನಾನೇ ಮಾಡ್ಕೊಂತಿದ್ದೆ ಅಂತ. ಮತ್ತೆ ಇಲ್ಲಿ ನಾನು ಡೈರೆಕ್ಷನ್ ಕೊಡ್ತಿದ್ದೆ, ನೀವು ಮಾಡ್ತಿದ್ದೆ. ಹೌದು, ಮತ್ತು ಮದುವೆ ಆದಮೇಲೂ ಎಷ್ಟಲ್ಲ ನಾನು ನಮ್ಮ ಮನೇಲಿ ಬೆಂಗಳೂರಲ್ಲಿ ನಾನು ನನ್ನ ಬೇಬಿ ಇದ್ದಾಗ ಆ್ಯಕ್ಚುಲಿ ನನಗೆ ಅಡುಗೆ ಮಾಡೋದಂದ್ರೆ ಇಷ್ಟ. ನನಗೆ ಅಂದರೆ ಐಟಮ್ಸ್ಗಳು ಅಂದರೆ ಮೇಯ್ನಾಗಿ ನಾನ್ ವೆಜ್ ಐಟಮ್ಸ್ ಮಾಡೋದಂದ್ರೆ ಇಷ್ಟ. ಫಿಶ್ ಫ್ರೈ, ಚಿಕನ್ ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸು, ಪನ್ನೀರ್ ಫ್ರೈಡ್ ರೈಸು, ಆ ಥರ ಜಾಸ್ತಿ. ಚೆನ್ನಾಗಿ ಬರುತ್ತೆ ಅಡುಗೆ. ಯಾಕೆ ಅವಳು ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ? ಹೌದಾ? ಮತ್ತು ಅವಳಿಗೂ ಸಖತ್ ಇಷ್ಟ ಅಡುಗೆ ಎಲ್ಲ ಮಾಡೋದಂದರೆ. ಚಿಕ್ಕ ಹುಡುಗಿ ಇನ್ನೇನು ಅಭ್ಯಾಸ ಆಗುತ್ತೆ. ನಾವು ಹಂಗೆ ಮದುವೆಗೆ ಬರುವಾಗ ಏನು ಗೊತ್ತಿರಲಿಲ್ಲ. ಆಮೇಲೆ ಅವಳೇ ಅಲ್ವ ಬೆಂಗಳೂರಲ್ಲೆಲ್ಲ ಮಾಡ್ತಿದ್ದಿದ್ದು, ಅವಳೇ ತಾನೆ ಅಡುಗೆ. ಆ್ಯಕ್ಚುಲಿ ಇನ್ನೊಂದೇನು ಅಂತಂದರೆ ನಾವು ಬೆಂಗಳೂರಿಗೆ ಹೋದಾಗ ಹೊರಗಡೆ ಐಟಮ್ಸ್ ಎಲ್ಲ ಜಾಸ್ತಿ ತಿನ್ನೋದೆಲ್ಲ ಮಾಡ್ತಿದ್ವಿ. ಅವಾಗ ಒಂದು ಟೈಮಲ್ಲಿ ಅವಳು ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಲು. ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ಐಟಮ್ಸ್ಗಳು ತರಂಗಿಲ್ಲ, ನಾನೇ ಅಡುಗೆ ಮಾಡ್ತೀನಿ ಅಂತ. ಹತ್ತಿರದಮ್ಮ 1 ವರ್ಷ ನಾವು ಹೊರಗಡೆ ಐಟಮ್ಸ್ ತರೋದನ್ನು ನಿಲ್ಲಿಸಿದ್ವಿ. ನಾವು ಮನೇಲಿ ಅವಳೇ ಡೈಲಿ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಹೌದು. ಮತ್ತು ಮೇಯ್ನ್ ಬಂದು ನಮ್ಮದು ಬೆಂಗಳೂರಲ್ಲಿ ಏನು ಗೊತ್ತಾ, ಡಿಫ್ರೆಂಟ್ ಅಡುಗೆ. ಪನ್ನೀರ್ ಐಟಮ್ಸ್ ಜಾಸ್ತಿ, ಚಿಕನ್ ಐಟಮ್ಸು, ಫಿಶ್ ಐಟಮ್ಸ್ ಜಾಸ್ತಿ. ಆ ಥರ ಒಂದು ಕಂಪ್ಲೀಟ್ ಡಯಟಲ್ಲೇ ಇದ್ವಿ ನಾವು ಜಾಸ್ತಿ. ಈಗ ಏನೇನಾಗಿದೆಯಮ್ಮ? ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸಾಸಿವೆ, ಎಣ್ಣೆ, ತುಪ್ಪ ಹಾಕಿ ಸ್ವಲ್ಪ ಅದಕ್ಕೆ ಗೋಲ್ಡಿಶ್ ಗರಂ ಮಸಾಲೆನೂ ಹಾಕಿದೆಯಲ್ವ? ಸ್ವಲ್ಪ ಗೋಲ್ಡಿಶ್ ಬರೋವರೆಗೂ ವೆಯ್ಟಿಂಗ್. ಓಕೆ, ಇವಾಗ ನೋಡಿ ಸ್ವಲ್ಪ ಗೋಲ್ಡಿಶ್ ಬಂದಿದೆ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ. ಈಗ ಏನಾಗ್ತೀಯಮ್ಮ? ಟೊಮ್ಯಾಟೊ. ಅಲ್ಲ, ನೀನು ಇದೇ ಹಾಕಿಲ್ಲಲ್ಲಮ್ಮ ಇನ್ನು ಸಿಗ್ತೀವಿ. ನಾವು ಯಾವಾಗಲೂ ಫಸ್ಟ್ ಇದನ್ನೇ ಹಾಕೋದು ನಾನು. ಓಕೆ ಓಕೆ, ಟೊಮೆಟೊ ಸ್ವಲ್ಪ ಬೇಯಬೇಕಂತ. ಈಗ ಟೊಮೆಟೊ ಹಾಕಿದ್ದಾರೆ, ಅದಕ್ಕೆ ಅರಿಶಿಣ ಸ್ವಲ್ಪ, ಆಮೇಲೆ ಉಪ್ಪು ಸ್ವಲ್ಪ ಸ್ವಲ್ಪ ಅಂತ ಹೇಳಿ 1 ಪೂರ್ತಿ ಸ್ಪೂನ್ ಹಾಕ್ತಿದ್ಯಲ್ಲಮ್ಮ. ಅಯ್ಯೋ, 2 ಸ್ಪೂನು ಇನ್ನು ಹಾಕಕ್ಕೆ ಹೋಗಲ್ಲ ಅಂತೆ. ಆಲ್ರೆಡಿ ಉಪ್ಪು ಇದಕ್ಕೂ ಹಾಕಿಟ್ಟಿದ್ದೀವಿ ಉಪ್ಪನ್ನ. ಅಯ್ಯೋ, ನಮ್ಮಮ್ಮ ಉಪ್ಪು ಹಾಕೋದಲ್ಲ ಎಕ್ಸ್ಪರ್ಟು. ಅವಲಕ್ಕಿ ಎಳಿಯತ್ತ. ನೀಟಾಗಿ ಮಿಕ್ಸ್ ಮಾಡಮ್ಮ ಬೇಗ. ಇದನ್ನು ಎಷ್ಟೊತ್ತು ಮಿಕ್ಸ್ ಮಾಡ್ತೀಯಾ? ಅಂದರೆ ಇದು ಟೊಮೆಟೊ ಏನಾಗೋವರೆಗೂ? ಓಕೆ ಓಕೆ, ಒದ್ದೆ ಆಗಬೇಕಾ? ಓಕೆ, ಆಗಲಿ. ಹಾಗಾದರೆ ಇನ್ನೇನು ಹಾಕ್ತೀಯ ಹೇಳು? ಓಕೆ ಓಕೆ, ಶುಂಠಿ ಬೆಳ್ಳುಳ್ಳಿದು ಪೇಸ್ಟ್. ಫ್ರೆಶ್ ನಾವೇ ಜಜ್ಜಿಟ್ಕೊಂಡೆ ಫ್ರೆಶ್. ಅಂಗಡೀಲಿ ಪೇಸ್ಟ್ ಬರೋದು, ಬಟ್ ಅದು ಪೇಸ್ಟು ಹಿಡ್ಕೊಂಡಿರ್ತಾರೆ ಇವರು, ಅರ್ಜೆಂಟಿಗೆ ಬೇಕಾದರೆ ಅಷ್ಟೇ. ಸೊ ಇಲ್ಲ ಅಂದಿದ್ರೆ ನಾನೇ ಅಂದೆ ಪೇಸ್ಟ್ ತಗೊಬಂದರು, ಏನು ಬೇಕಾಗಿಲ್ಲ, ವೀಡಿಯೋ ಮಾಡ್ತಿರೋ ತಾನೆ, ನೀನೇ ಫ್ರೆಶ್ ಆಗಿ ಮಾಡು ಅಂತಂದೆ. ಓಕೆ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಮ್ಮ ಇದು. ಓಕೆನಾ? ಆಯ್ತಾನಮ್ಮ? ಓಕೆ, ಇದು ಈಗ ಮಿಕ್ಸ್ ಆಗಿದೆ. ಇದಕ್ಕೀಗ ಪುದೀನ. ಓಕೆ, ಪುದೀನ, ಆಮೇಲೆ ಸಾಂಬಾರು ಸೊಪ್ಪು. ಕಮ್ಮಿ ಹಾಕಿದ್ರು ನಡೆಯುತ್ತೆ. ಲಿಂಬೆಹಣ್ಣು ಯಾವಾಗ ಹಿಂಡ್ತೀಯಾ? ಒಳ್ಳೆ ಟೈಮ್ ನೋಡ್ಕೊಂಡು ಹಿಂಡ್ಬೇಕು ಯಾವಾಗಲೂ. ಮನುಷ್ಯರ ಮಧ್ಯೆ ಹಿಂಡಬಾರ್ದು. ಅದೇ, ಮನುಷ್ಯರ ಮಧ್ಯೆ ಹಿಂಡಬಾರ್ದು. ಅಡುಗೆಗೆ ಒಳ್ಳೆ ಟೈಮ್ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹಿಂಡ್ಬೇಕಷ್ಟೇ. ಏನು ಮಾಡೋಣ, ಆದರೂ ಮನುಷ್ಯರ ಮಧ್ಯೆ ಹಿಂಡ್ತಾನೆ ಇರ್ತಾರಲ್ಲ, ಏನು ಮಾಡೋಣ? ಏನು ಮಾಡೋಕ್ಕಾಗಲ್ಲ. ನಾವು ಇಲ್ಲಿ ಹಿಂಡ್ತೀವಿ ಅಡುಗೆಗೆ, ಅವ್ರ ಮನುಷ್ಯರ ಮಧ್ಯೆ ಹಿಂಡ್ತಾರೆ. ಹಿಂಡಿಸ್ಕೊಳ್ಳೋರು ಅರ್ಥ ಮಾಡ್ಕೋಬೇಕು. ಅದು ಕಾಮನ್. ಹೆಂಗೆಂದ್ರೆ ಹಿಂಡಿಸ್ಕೊಳ್ಳೋರು ಇದ್ದ ಮೇಲೆ ಹಿಂಡೋರು ಇದ್ದೇ ಇರ್ತಾರೆ ಅಲ್ವಾ? ಈಗ ಮೋಸ ಹೋಗೋರು ಇದ್ದ ಮೇಲೆ ಮೋಸ ಮಾಡೋರು ಇದ್ದೇ ಇರಲ್ವಾ? ಹಂಗೇನೆ, ಸೇಮ್ ಟು ಸೇಮ್ ಅಷ್ಟೇ. ನೀಟಾಗಿ ಮಿಕ್ಸಿಂಗ್ ಒಳ್ಳೆ ಗಮ್ಮನಕ್ಕೆ ಸ್ಟಾರ್ಟ್ ಆಗಿದೆ ಇದೆ.
ನಂಗೆ ಯಾಕೋ ಮೊಟ್ಟೆ ಸ್ಮೆಲ್ಲೇ ಬರ್ತಿಲ್ಲಪ್ಪ ಏನು. ಮೊಟ್ಟೆ ಹಾಕಿಲ್ಲ ಅಲ್ಲ. ಅಲ್ಲ ಬಟ್ ಅಲ್ಲಿ ಮಾಡಿಟ್ಟಿದ್ಯಲ್ಲ ನೀನು ಎಗ್ ಬುರ್ಜಿ. ಇದಕ್ಕೆ ಒಂಚೂರು ಚಿಲ್ಲಿ ಪೌಡರ್. ಓಕೆ, ಚಿಲ್ಲಿ ಪೌಡರು ಸ್ವಲ್ಪ ಸ್ವಲ್ಪ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೊಬೇಡಕ್ಕೆ, ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ. ಧನಿಯಾ ಮಸಾಲೆ ಬೇರೆ ಹಾಕಿದ್ದೀನಿ. ಓಕೆ, ನೀಟಾಗಿ ಮಿಕ್ಸಿಂಗ್. ಈಗ ಇದಕ್ಕೆ ಮೊಟ್ಟೆ ಮತ್ತು ಅದು ಹಾಕಿ ಎರಡು ಹಾಕಿ ಮಿಕ್ಸ್ ಮಾಡಿದ್ರೆ ಮುಗಿದೇ ಹೋಯ್ತಲ್ಲಮ್ಮ. ಘಮ 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 ಘಮ. ಮೊಟ್ಟೆ ಹಾಕ್ತಾ ಇದ್ದಾರೆ. ಈಗ ಮೊಟ್ಟೆ ಆಗಿದ್ದೇನೆ. ಮಸ್ತರೆ. ಇಲ್ಲಿ ತಿನ್ಬೋದಲ್ಲ? ಹಂಗೆ ತಿನ್ನೋದು ನಂಗೆ ಇಷ್ಟ. ಆ್ಯಕ್ಚುಲಿ ಇದು ಎಗ್ ಬುರ್ಜಿ ಥರನೇ ಅಲ್ವಾ ಅದಂಗೆ ಲೆಕ್ಕ. ಆ್ಯಕ್ಚುಲಿ ಮೊಟ್ಟೆ ಅಂದ ತಕ್ಷಣ ನೆನಪಾಯ್ತು. ನಾನು ಆ್ಯಕ್ಚುಲಿ ಸುಮಾರು ಜನ ಹೇಳ್ತಾಯಿದ್ರು, ನಿಮ್ಮ ಬೇಬಿ ಏನು ಮಾಡೋದೇ ಇಲ್ಲ, ಸುಮ್ಮನೆ ಕೂತಿರ್ತಾರಲ್ಲ, ಅವ್ರ ಕೈಯಲ್ಲಿ ಏನಾರು ಒಂದು ಅಡುಗೆ ಮಾಡಿಸಿ ಅಂತ ಹೇಳ್ತಿದ್ರಲ್ಲ. ಆ್ಯಕ್ಚುಲಿ ನನ್ನ ಬೇಬಿ ಒಂದು ಸ್ಪೆಷಲಿಸ್ಟ್ ಇದ್ದಾಳೆ. ಯಾವುದು ಗೊತ್ತಾ? ಮಶ್ರೂಮ್ ಆಮ್ಲೆಟ್ ಮಾಡ್ತಾಳೆ. ನಮ್ಮ ಅಮ್ಮವ್ರು ಯಾರು ತಿಂದಿಲ್ಲ ತಿಂದಿದೆಯಲ್ಲಮ್ಮ? ಹೌದು, ನಾನಂತೂ 2-3 ಸಲ ಮಾಡಿಕೊಟ್ಟಿದ್ದಾಳೆ. ಸಖತ್ತಾಗಿ ಮಾಡಿಕೊಡ್ತಾಳೆ. ಪಕ್ಕ ನನ್ನ ಬೇಬಿ ಕೈಯಲ್ಲಿ ಮಾಡಿಸ್ತೀನಿ, ಆದರೆ ಇವತ್ತೇ ಮಾಡಿಸ್ತೀನಿ. ಬಟ್ ಸಪ್ರೇಟ್ ವೀಡಿಯೋದಲ್ಲಿ ಬರುತ್ತೆ. ಆದರೆ ನೋಡೋಣ, ನನ್ನ ಬೇಬಿ ಕೈಯಲ್ಲಿ ಮಶ್ರೂಮ್ ಆಮ್ಲೆಟ್ ಮಾಡಿಸ್ತೀನಿ. ಸದ್ಯದಲ್ಲೇ ಬರುತ್ತೆ ವಿಡಿಯೋ. ಸಕ್ಕತ್ತಾಗಿ ಮಾಡ್ತಾರೆ ಮಾತ್ರ. ಓಕೆ, ಈಗ ನೆಕ್ಸ್ಟ್ ಇದು ಮಿಕ್ಸಿಂಗ್ ಆಯಿತು. ನೀಟಾಗಿ ಪಚ 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 ಅಂತ ಮಿಕ್ಸ್ ಮಾಡು. ಇದಕ್ಕೆ ಅವಲಕ್ಕಿ ಮಿಕ್ಸ್ ಮಾಡೋದು ಮುಗಿದೇ ಆಯ್ತಾ? ಓಕೆ, ಮಿಕ್ಸಿಂಗ್. ಹಿಂಗೆ ಗಟ್ಟಿಯಾಗಿ ಹೋಗಿದೆ. ಪುಡಿ ಮಾಡಿ ಹಾಕ್ಬೇಕು. ಓಕೆ, ಪುಡಿ ಮಾಡಿ ಹಾಕ್ಬೇಕು. ಹೌದು ನೋಡಿ, ಹಾಗೇ ಹೋಯ್ತು. ಚಿಕನ್ ಫ್ರೈಡ್ ಅವಲಕ್ಕಿ ರೆಡಿ. ಮಿಕ್ಸ್ ಆದರೆ ಅರ್ಧ ಕನ್ನಡ, ಎಗ್ ಫ್ರೈಡ್ ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್ ಆಯಿತು. ಚಿಕನ್ ಫ್ರೈಡ್ ಇಂಗ್ಲೀಷಾ? ಅವಲಕ್ಕಿ. ಅವಲಕ್ಕಿಗೆ ಇಂಗ್ಲೀಷಲ್ಲಿ ಏನಂತಾರೆ? ಬೀಟನ್ ರೈಸ್. ನೋಡಿ, ನಂಗೆ ಸತ್ವಾಗ್ಲೂ ಗೊತ್ತೇ ಇರಲಿಲ್ಲ. ಬೀಟನ್ ರೈಸ್ ಅಂದರೆ ಇದು ಅಕ್ಕಿನೇನಾ? ಹೌದಾ? ನೋಡಿ, ನಂಗೆ ಗೊತ್ತೇ ಇಲ್ಲ ಇದು ಯಾವುದೂ. ಅಯ್ಯೋ, ಸುಮಾರು ತಿಳ್ಕೊಬಿಟ್ಟಿದೆ ನೀನು. ಜಾಸ್ತಿ ತಿಳ್ಕೊಂಡಷ್ಟು ತೊಂದರೆ. ಭತ್ತನ ಕುಟ್ತಾರೆ. ಓಕೆ, ಅಕ್ಕಿನಲ್ಲ, ಭತ್ತನೇ ಕುಟ್ತಾರೆ. ಓಕೆ, ಭತ್ತನೇ ಕುಟ್ಟದ. ಆಮೇಲೆ ಸಪ್ರೇಟ್ ಮಾಡ್ತಾರೆ. ಇವಾಗ ನೋಡಿ, ಇದು ನೋಡೋರಿಗೆ ಹೆಂಗೆ ಅನ್ಸುತ್ತೆ ಅಂತ, ಇದು ಎಗ್ ಫ್ರೈಡ್ ರೈಸ್ ಥರನೇ ಅನ್ಸುತ್ತೆ ನೋಡೋರಿಗೆ. ಬಟ್ ಇದು ಎಗ್ ಫ್ರೈಡ್ ರೈಸ್ ಅಲ್ಲ, ಎಗ್ ಫ್ರೈಡ್ ಅವಲಕ್ಕಿ ಅಷ್ಟೇ. ನೀಟಾಗಿ ಮಿಕ್ಸ್ ಮಾಡಮ್ಮ. ನೀಟಾಗಿ ಮಿಕ್ಸ್ ಮಾಡು, ಆಮೇಲೆ ಮಾಡ್ತೀನಿ ವಿಡಿಯೋ. ಫುಲ್ ಮಿಕ್ಸಿಂಗ್ ಆಯ್ತು ನೋಡಿ, ಚೆನ್ನಾಗಿ ಮಿಕ್ಸಿಂಗ್. ಆ್ಯಕ್ಚುಲಿ ನೋಡೋರಿಗೆ ಇದು ಎಗ್ ಫ್ರೈಡ್ ರೈಸ್ ಥರನೇ ಕಾಣುತ್ತೆ. ಚೆನ್ನಾಗೈತಮ್ಮ, ಸೂಪರ್. ಸಖತ್ತು. ನನಗೆ ಈ ಥರ ಇರುವಾಗ ಇಲ್ಲಿ ಮೊಟ್ಟೆಗಳೆಲ್ಲ ಕಾಣಬೇಕು. ಓಕೆ, ತಳ ಗ್ಯಾಸ್ ಆಫ್ ಮಾಡೋದನ್ನು ತಗೊಬಿಡೋಣ. ಹಾಂ, ತಗೋ. ಡನ್. ಓಕೆ, ಟೇಸ್ಟ್ ಹೇಗೆ ಬಂದಿದೆ ಅಂತ ಇವಾಗ ಹೇಳ್ತೀನಿ. ಓಕೆನಾ? ರೆಡಿ. ಎಗ್ ಫ್ರೈಡ್ ಅವಲಕ್ಕಿ ರೆಡಿ. ಟೇಸ್ಟ್ ನೋಡೋಣ. ಗಮ್ಮಂತಿದೆ. ಚೆನ್ನಾಗಿದೆ. ಇದೊಂಥರ ಮೊಟ್ಟೆಗಳು ದಪ್ಪ ಪೀಸ್ ನೋಡಿ ಹೆಂಗೆ ಸಿಗತ್ತೆ. ಜಾಸ್ತಿ ಇನ್ನೊಂದು ಹೆಂಗೆ ಗೊತ್ತಾ, ಜಾಸ್ತಿ ಮೊಟ್ಟೆ ಹಾಕ್ಸ್ಕೊಂತೀನಿ. ಮಸ್ತಾಗಿ ಮೊಟ್ಟೆ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ. ಟೇಸ್ಟ್ ಒಂಥರ ಎಗ್ ಫ್ರೈಡ್ ರೈಸ್ ಇದ್ದಂಗೆ ಇರುತ್ತೆ, ಬಟ್ ರೈಸ್ ಬದಲು ಅವಲಕ್ಕಿ ಇರುತ್ತೆ. ಇದು ಒಂದು ಲೆಕ್ಕದಲ್ಲಿ ಡಯಟ್ ಫುಡ್ಡೇ ಅಲ್ಲ. ಸಕ್ಕತ್ತಾಗಿದೆ. ಹಾಗೆ ಸುಮ್ಮನೆ ವೀಡಿಯೋ ನೋಡೋದಲ್ಲ, ನಾನೇನು ಮಾಡಿ ತೋರಿಸಿದ್ದೀನಲ್ಲ, ನೀವು ಸಹ ಟ್ರೈ ಮಾಡಿ ಮನೇಲಿ. ಟ್ರೈ ಮಾಡ್ತೀನಿ, ನಿಮ್ಮಮ್ಮ ಹೆಂಡತಿ ಕೈಯಲ್ಲೆಲ್ಲ ಟ್ರೈ ಮಾಡಿಸಿ. ಸಕ್ಕತ್ತಾಗಿದೆ ಟೇಸ್ಟು. ಸೊ ಇದೇ ಥರ ನನ್ನ ವೀಡಿಯೋಸ್ಗಳನ್ನ ನೋಡ್ತಾಯಿರಿ. ಹಾಗೆ ಯಾರ್ಯಾರು ಇದನ್ನು ಟ್ರೈ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ, ಓಕೆನಾ? ಹಾಗೆ ಯಾರ್ಯಾರು ನನ್ನ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಓಕೆನಾ? ಟಾಟಾ, ಬೈ ಬೈ ಹೀರೋಸ್, ಬಾಯ್.